ಮೊದಲನೇದಾಗಿ ನನ್ನ ಆರಾಧ್ಯ ಮೂರ್ತಿ ಕಲ್ಲುಟ್ಟಿ ತಾಯಿಯನ್ನು ಮನಸಾರೆ ಸ್ಮರಿಸ್ತಾ ನನ್ನ ಗ್ರಾಮ ದೇವರು ಶ್ರೀ ಸದಾಶಿವದೇವರ ಪಾದಾರವಿಂದಕ್ಕೆ ಪೊಡಮಡುತ್ತಾ ಹಾಗೆ ಈ ಸ್ಥಳದ ಶಕ್ತಿ ಸಾನ್ನಿಧ್ಯ ದೈವ ದೇವರುಗಳಿಗೆ ವಂದಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯರು ಹಾಗೆ ಪ್ರೀತಿಯ ವಾಗ್ಮಿಗಳು ಮಾತ್ರ ಅಲ್ಲ, ಒಳ್ಳೆಯ ನಿರೂಪಕರು, ಸಾಹಿತಿಗಳು, ಕವಿಗಳು ಎಲ್ಲವೂ ಆಗಿರ್ತಕ್ಕಂತಹ ನಮ್ಮ ಕೆ ಪೇಜಾವರ್ ಸರ್ ಇದ್ದಾರೆ, ಹಾಗೆ ರಾಘವೇಂದ್ರ ಸರ್, ಹಾಗೆ ಎಲ್ಲ ಹಿರಿಯ ಹಾಗೆ ಜಗದೀಶ್ ಅಣ್ಣ ಇದ್ದಾರೆ, ಹಾಗೆ ಎಲ್ಲ ಹಿರಿಯ ಹಾಗೂ ಕಿರಿಯ ಎಲ್ಲ ಗಣ್ಯರಿಗೂ ನನ್ನ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಪ್ರೀತಿಯಿಂದ ಕರೆಸಿ ನಿಮ್ಮೆಲ್ಲರ ಮಧ್ಯೆ ನನಗೂ ಕೂಡ ಒಂದು ಒಳ್ಳೆಯ ಒಂದು ಗಣ್ಯರ ಒಂದು ಮಣೆಯನ್ನು ಹಾಕಿಕೊಟ್ಟಂತಹ ಎಲ್ಲ ಈ ಸಂಘದ ಪ್ರಜ್ವಲ್ ಯುವಕ ಮಂಡಲದ ಎಲ್ಲ ಯುವಕರಿಗೂ, ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ ಹಾಗೆ ಎಲ್ರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ವಂದನೆ, ಅಭಿನಂದನೆ. ನಾವೆಲ್ಲರೂ ಇವತ್ತು ಸೇರಿದ್ದೇವೆ ತುಂಬ ಒಳ್ಳೆ ಕಾರ್ಯಕ್ರಮದಲ್ಲಿ. ಈ ಹಿಂದೆ ಕೂಡ ಆಟಿಯ ಸಮಯದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಪೇಜಾವರ್ ಸರ್ ಅವರು ಆಮಂತ್ರಿಸಿದರು. ನಾನು ಒಪ್ಪಿಕೊಂಡಿದ್ದೆ ಕೂಡ, ಆದರೆ ಕೊನೆ ಕ್ಷಣದಲ್ಲಿ ನನಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ತುಂಬ ಮಿಸ್ ಮಾಡಿಕೊಂಡೆ ಆ ಕಾರ್ಯಕ್ರಮವನ್ನು. ಹಾಗೆ ಈ ಸಲ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೂಡ್ದು ಅಂತ ಹೇಳಿ ಸುಮಾರು 40 ಕಿಲೋಮೀಟರ್ ದೂರದಿಂದ ನಾನಾಗಿಯೇ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದೇನೆ, ತಪ್ಪಿಸುವವರದ್ದು ಅಂತ ಹೇಳಿ. ಹಾಗೆ ಇನ್ನೊಂದು, ನಾವು ಸಮಯಕ್ಕೆ ಅವರಾಗಿರಲಿ ನಾನಾಗಿರಲಿ ನಾವೆಲ್ಲರೂ ಕೂಡ ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಇರುವ ಕಾರಣ ಸ್ವಲ್ಪ ಸಮಯಕ್ಕೆ ಮಹತ್ವವನ್ನು ಹೆಚ್ಚಾಗಿ ಕೊಡೋದ್ರಿಂದ ಸುಮಾರು 8 ಗಂಟೆಗೆ 5 ನಿಮಿಷ ಇರುವಾಗ ನಾನು ಕಾಲ್ ಮಾಡಿದೆ, ಲೇಟ್ ಆಯಿತಾ ಏನೋ ಅಂತ. ಈತ ಬೇಗ ಬರ್ತಾರ ಅಂತ ಕೇಳಿದರು ಪೇಜಾವರ್ ಸರ್. ನನಗೆ ಅನ್ನಿಸ್ತು ಇವರು ಏನೋ ಕಿಂಡಲ್ ಮಾಡ್ತಾ ಇದ್ದಾರಾ ಅಥವಾ ಇನ್ನೂ ಕೂಡ ಲೇಟ್ ಇದೆ. ವಾಪಸ್ ನಾನು ಕಾರ್ಯಕ್ರಮದ ಇನ್ವಿಟೇಷನ್ ನೋಡಿದಾಗ 8 ಗಂಟೆ ಅಂತ ಇದೆ. ಮತ್ತೂ ಕೇಳಿದೆ. ಮತ್ತು ಇಲ್ಲಿ ಬಂದು ನನಗೆ ಪರಿಸ್ಥಿತಿ ಗೊತ್ತಾಯಿತು, ಯಾವುದೇ ಕಾರ್ಯಕ್ರಮ ಮಾಡೋದು ಸುಲಭ ಅಲ್ಲ. ಆ ಆಯೋಜಕರಿಗಿರುವಂತಹ ಆ ಒಂದು ನೋವಿದೆ ಅಲ್ಲ, ಅಥವಾ ಆ ಒಂದು ತುಡಿತ, ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ತುಂಬ ಶ್ರಮಪಟ್ಟು ಮಾಡುವಂತಹ ಕಾರ್ಯಕ್ರಮ ಬಂದು ಹೋಗುವ ಹಾಗಿಲ್ಲ. ನಾನು ಅಂದ್ಕೊಂಡೆ ಒಂದು ಸಲ ಬಂದು ಹೋಗಿಬಿಡೋಣ ಅಂತ. ಆದರೂ ಅವರನ್ನು ನೋಡಿ ಅವರ ಆ ಪ್ರೀತಿಗೆ ಕರಗಿ ಎಲ್ಲ ಸದಸ್ಯರ ಉತ್ಸಾಹಕ್ಕೆ ಮನಸೋತು ನಾನು ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಎಷ್ಟು ಗಣ್ಯರು ಹಿರಿಯರು ಎಲ್ಲರೂ ಸೇರಿಕೊಂಡಿದ್ದೀರಾ. ನಾನು ಬರುವಾಗ ಅಂದ್ಕೊಂಡೆ ಈ ಸೂಟ್ರಪೇಟೆಯಲ್ಲಿ ಜನನೇ ಕಮ್ಮಿ ಇದೆಯೋ ಅಥವಾ ಸಭಾ ಕಾರ್ಯಕ್ರಮ ಅಂತ ಹೇಳಿದರೆ ಅಸಡ್ಡೇನೋ, ಇಂಟ್ರೆಸ್ಟ್ ಇಲ್ವೋ ಏನೋ ಅಂದ್ಕೊಂಡೆ. ಆದರೆ ಮತ್ತೆ ನನಗೆ ಗೊತ್ತಾಯಿತು, ಇವತ್ತು ಈ ವೇದಿಕೆಗೆ ಹೆಸರನ್ನು ಇಟ್ಟಿದ್ದಾರೆ ದಿವಂಗತ ಕಿಶೋರ್ ಕುಮಾರ್ ವೇದಿಕೆ ಅಂತ. ತುಂಬ ಖುಷಿ ಆಗ್ತಾ ಇದೆ. ಈಗಾಗಲೇ ಜಗದೀಶ್ ಅಣ್ಣ ಹೇಳಿದರು, 28ನೇ ವರ್ಷದ ವಾರ್ಷಿಕೋತ್ಸವ ಆದರೂ ಕೂಡ ನಾವು ತುಂಬ ನೋವಿನಿಂದ ಈ ಕಾರ್ಯಕ್ರಮವನ್ನು ಮಾಡುವಂತಹ ಪರಿಸ್ಥಿತಿ ನಮಗೆ ಬಂದಿದೆ ಅಂತ. ನಿಜವಾಗ್ಲೂ ಅವರ ಬಗ್ಗೆ ಕೇಳುವಾಗ ನನಗೂ ಮನಸ್ಸು ಜಲ್ ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಅದೆಷ್ಟೋ ವ್ಯಕ್ತಿಗಳು ನಿಮ್ಮ ನಡುವೆ ಇದ್ದಾರೆ. ಅದೆಷ್ಟೋ ಸಮಾಜಕ್ಕೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥವರು ನಮ್ಮ ಜೊತೆ ಇದ್ದಾರೆ. ಸಮಾಜಕ್ಕೋಸ್ಕರ ತಮ್ಮ ಒಂದು ಸಂಸಾರವಾದ ಒಂದು ಕಷ್ಟ ಸುಖಗಳನ್ನು ಕೂಡ ನೋಡದೆ ಸಮಾಜಕ್ಕೋಸ್ಕರ ತನ್ನ ಪ್ರತಿ ಕ್ಷಣವನ್ನು ಕೂಡ ವಿನಿಯೋಗ ಮಾಡುವವರು ಇದ್ದಾರೆ. ಅಂಥವರಲ್ಲಿ ನೀವು ಹೇಳಿದ ಪ್ರಕಾರ ನೀವು ಅವರ ಬಗ್ಗೆ ಆ ಸಾಧನೆಗಳನ್ನು ಹೇಳುವಾಗ ಆ ಕೊರೋನಾದಂತಹ ಆ ಒಂದು ದೊಡ್ಡ ಕಾಯಿಲೆ ನೋಡಿ, ಮನುಷ್ಯ ಅನ್ನುವಂಥನ ತೃಣ ಮಾತ್ರ, ಅವನು ಏನೂ ಅಲ್ಲ, ಯಾವುದೂ ಅಲ್ಲ. ಅವನ ಅಹಂಕಾರ, ಅವನ ಆ ಒಂದು ಗತ್ತು, ಅವನ ಒಂದು ಬೂಟಾಟಿಕೆ ಎಲ್ಲವೂ ಕೂಡ ಒಂದು ಕ್ಷಣದಲ್ಲಿ ಮಾಯವಾಗಿಬಿಡತ್ತೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕೊರೋನಾ ಅನ್ನುವಂತಹ ಕಾಯಿಲೆಯನ್ನು ಯಾರಿಂದನಾದರೂ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ ಆಯಿತಾ? ಒಬ್ಬ ಕೋಟಿ ಇದ್ದ ವ್ಯಕ್ತಿಯಿಂದ ಕೂಡ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ದೊಡ್ಡ ಒಂದು ಜ್ಞಾನಿಯಿಂದನೂ ಕೂಡ ಸಾಧ್ಯ ಆಗಲಿಲ್ಲ. ಅದು ಮನುಷ್ಯನಿಗೆ ಒಂದು ಏನಾಯಿತು ನೋಡು, ನಿನ್ನ ಅಹಂಕಾರ ನಿನ್ಗೆ ಬೇಡ, ನನ್ನಿಂದಲೇ ನಾನೇ ಮಾಡಬೇಕು, ನನ್ನಿಂದಾನೇ ಆಗಬೇಕು, ಎಲ್ಲ ನಾನೇ ಅಂತ ಯಾವಾಗ ನಾನು ಬೀಗ್ತೇನೋ ಅದಕ್ಕೆ ಅಂತ್ಯ ಹಾಡೋದಕ್ಕೇ ಆ ಕೊರೋನಾ ಅನ್ನುವಂತಹ ಕಾಯಿಲೆ ಬಂದಿರೋದು. ನಮ್ಮ ಮನುಷ್ಯರ ಬದುಕು ಅನ್ನುವಂಥದ್ದು ಅಷ್ಟೇ. ಅಂತಹ ಸಂದರ್ಭದಲ್ಲಿ ಎಷ್ಟು ಪ್ರಾಣ ಹೋಯಿತು. ನಮ್ಮ ಸಂಬಂಧಿಕರು ನಮ್ಮನ್ನು ಬಿಟ್ಟು ಹೋದರು, ನಮ್ಮ ಒಡ ಹುಟ್ಟಿದವರು ನಮ್ಮನ್ನು ಬಿಟ್ಟು ಹೋದರು, ನಮ್ಮ ಆತ್ಮೀಯರು ನಮ್ಮನ್ನು ಬಿಟ್ಟು ಹೋದರು, ಅದೆಷ್ಟೋ ದಾನಿಗಳು ಬಿಟ್ಟು ಹೋದರು, ಅದೆಷ್ಟೋ ಜ್ಞಾನಿಗಳು ಬಿಟ್ಟು ಹೋದರು, ಗುರುಗಳು ಹೋದರು, ಎಲ್ಲರೂ ಕೂಡ ನಮ್ಮಿಂದ ದೂರ ಆಗಿಬಿಟ್ರು.
ಅವಾಗ ನಾವು ತಿಳ್ಕೊಳ್ಳಬೇಕು ಇಂತಹ ಕಾಯಿಲೆ ಬಂದರೆ ನಾವೇನೂ ಅಲ್ಲ ಅಂತ. ಆ ಸಂದರ್ಭದಲ್ಲಿ ಅಧ್ಯಕ್ಷ ಗಾದಿಯನ್ನು ಹಿಡ್ಕೊಂಡಂತಹ ದಿವಂಗತ ಕಿಶೋರ್ ಕುಮಾರ್ ಅವರು ಸಾಕಷ್ಟು ಜನರ ಕಣ್ಣೀರನ್ನು ಒರೆಸಿದ್ದಾರೆ, ಸಾಕಷ್ಟು ಜನರ ಹೊಟ್ಟೆಯನ್ನು ತಣಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಸುಮಾರಷ್ಟು ಸಾಮಾಜಿಕ ಕಾರ್ಯಗಳು ಆಗಿದೆ ಅನ್ನುವಂಥದ್ದನ್ನು ಕೇಳಪಟ್ಟಾಗ ಮನಸ್ಸಿಗೆ ತುಂಬ ಖುಷಿಯಾಯಿತು. ಹಾಗಾಗಿ ಅಂತಹ ಆ ಒಂದು ಮೇರು ವ್ಯಕ್ತಿತ್ವದ ಆ ಒಂದು ವ್ಯಕ್ತಿ ಇವತ್ತು ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಈ ಕ್ಷಣ ಇದ್ದಂತಹ ವ್ಯಕ್ತಿ ಮರುಕ್ಷಣ ಇರೋದಿಲ್ಲ. ಆದರೂ ಕೂಡ ನಾವು ಜಗಳ ಮಾಡ್ತೇವೆ, ಆದರೂ ಗಲಾಟೆ ಮಾಡ್ತೇವೆ, ಒಬ್ಬರನ್ನು ನೋಡಿದರೆ ಹೊಟ್ಟೆ ಕಿಚ್ಚು ಮತ್ಸರ ಎಲ್ಲವೂ ಕೂಡ ನಮ್ಮ ಜೊತೆ ಇದೆ. ಆದರೆ ಅದೆಲ್ಲ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಅಂತ ಹೇಳುವಾಗ ಸುಮಾರಷ್ಟು ನಮ್ಮಲ್ಲಿ ಆಗದಂತಹ ಕೆಟ್ಟ ಶತ್ರುಗಳು ನಮ್ಮ ಜೊತೆಯೇ ಇರ್ತವೆ. ಆದರೆ ಆದಷ್ಟು ನಾವು ಅದನ್ನು ಕಮ್ಮಿ ಮಾಡ್ತಾ ಬರಬೇಕು. ಕಿಶೋರ್ ಕುಮಾರ್ರಂತಹ ಕಾರ್ಯವನ್ನು ಆ ರೀತಿಯ ಸಾಮಾಜಿಕ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಾಗ ನೋಡಿ, ನಾವು ಬರೋದು ಹೇಗೆ, ನಾವು ಈ ಭೂಮಿ ಮೇಲೆ ಹೇಗೆ ಬರ್ತೇವೆ ನಾವು ನಮ್ಗೆ ಗೊತ್ತೇ ಆಗಿರೋದಿಲ್ಲ. ನಾವು ಯಾವತ್ತೂ ಅಪ್ಲಿಕೇಶನ್ ಹಾಕಿ ನಾವು ಹುಟ್ಟಲ್ಲ. ಇಂಥವರ ಹೊಟ್ಟೆಯಲ್ಲೇ ನಮ್ಮನ್ನು ಹುಟ್ಟಿಸು ಭಗವಂತ, ಇಂತಹ ಒಂದು ಸ್ಥಿತಿಗತಿಯಲ್ಲಿ ಇರುವವರ ಮನೆಯಲ್ಲೇ ನನಗೆ ಬದುಕು ನೀಡು, ಇಂಥವರ ಮನೆಯಲ್ಲೇ ನಾನು ಬದುಕಬೇಕು, ಇಂಥವನ ಅಣ್ಣನಾಗಬೇಕು, ಇಂಥವನ ತಂಗಿ ಆಗಬೇಕು, ಇಂಥವಳ ಅಕ್ಕನಾಗಬೇಕು ಅಂತ ನಾವು ದೇವ್ರ ಜೊತೆ ಕೇಳ್ಕೊಂಡು ಹುಟ್ಟಕ್ಕಾಗತ್ತಾ? ಇಲ್ಲ ತಾನೇ. ಹಾಗಾಗಿ ನಮಗಿದು ಯಾವುದೂ ಇಲ್ಲ, ಅಪ್ಲಿಕೇಶನ್ ಹಾಕದೆ ಬರ್ತೀವಿ ನಾವು ಈ ಭೂಮಿಗೆ, ಯಾವುದೋ ಮನೆಯಲ್ಲಿ ಹುಡ್ತೀವಿ, ಯಾರ ಜೊತೆನೋ ಬೆಳಿತೀವಿ, ಹೇಗೋ ಆಗ್ತೀವಿ, ಏನೋ ಮಾಡ್ತೀವಿ, ಎಲ್ಲ ನಡೀತಾ ಹೋಗುತ್ತೆ. ಹಾಗಿರುವಾಗ ನಾವು ಬರೋವಾಗ ಕತ್ತಲೆ ಹೋಗುವಾಗ ಬೆತ್ತಲೆ ಅಂತ ಒಂದು ಮಾತಿದೆ. ಏನೂ ಗೊತ್ತಿರಲಿಲ್ಲ, ಮುಗ್ಧವಾಗಿರ್ತೇವೆ, ಕೂಗಿಕೊಂಡೇ ಬರ್ತೇವೆ. ಆದರೆ ಹೋಗುವಾಗ ನಮ್ಮನ್ನು ನೋಡಿ ನಮ್ಮ ಸಂಬಂಧಿಕರು ಕಣ್ಣೀರು ಹಾಕ್ತಾರೆ. ಹಾಗಿರುವಾಗ ಆ ಹುಟ್ಟು ಮತ್ತು ಸಾವಿನ ನಡುವೆ ನಾವು ಏನೋ ಮಾಡ್ತೀವಲ್ಲ, ಆ ದೇವರು ನಮಗೆ ಇಲ್ಲಿ ಕಲಿಸಿರ್ತಾನೆ, ಈ ಭೂಮಿಗೆ, ಈ ಭೂಲೋಕಕ್ಕೆ ನೀನು ಕೆಟ್ಟ ಕೆಲಸ ಮಾಡು ಅಂತ ಕಳಿಸೋದಿಲ್ಲ. ಕೆಲವರು ಹೇಳ್ತಾರೆ ನನ್ನ ಹಣೆ ಬರಹನೇ ಹಾಗೆ ಅಂತ. ಆದರೆ ಹಣೆ ಬರಹ ದೇವರು ಹುಟ್ಟಿಸಿದಾತ ಹುಲ್ಲು ಮೇಯಿಸದೆ ಇರ್ತಾನ? ಹುಟ್ಟಿಸಿದಾತ ಖಂಡಿತವಾಗ್ಲೂ ನಮ್ಮ ಹಣೆ ಬರಹವನ್ನು ಕೆಟ್ಟದಾಗಿ ಬರೆದಂತೂ ಕಳಿಸೋದಿಲ್ಲ. ಅದು ನಾವು ಸುಮ್ಮನೆ ಹೇಳೋದು, ನಮ್ಮ ಹಣೆ ಬರಹನ ನಾವೇ ಬರ್ಕೊಂಡಿರೋದು ಅಂತ. ನಾವು ಹುಟ್ಟಿದ ಮನೆ ಅಥವಾ ನಾವು ದೊಡ್ಡವರಾಗುವಂತಹ ಪರಿಸರ ನಮ್ಮನ್ನು ಅಂತಹ ಕೂಪಕ್ಕೆ ತಳ್ಳುತ್ತೆ. ನಾವಾಗಿ ಹಾಳಾಗ್ತಾ ಇದ್ದೇವೆ. ನಾವು ಅಂಥವ್ರ ಸಂಘವನ್ನು ಮಾಡ್ಕೊಂಡು ನಾವು ಹಾಳಾಗ್ತಾ ಇದ್ದೇವೆ. ಒಬ್ಬ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾವು ಅವನನ್ನು ತಿದ್ದೋದಕ್ಕೆ ನೋಡೋದಿಲ್ಲ. ಅವನು ಹೋಗಲಿ, ಹಾಳಾಗಿ ಹೋಗಲಿ, ಬೇಕಾದ್ರೆ ನಾನು ಅವನ ಜೊತೆ ಹಾಳಾಗ್ತೇನೆ ಅಂತ ನಾವು ಹೋಗ್ತೀವಿ. ಅದು ಬಿಟ್ಟು ನಾವು ಯಾರನ್ನು ಒಳ್ಳೆಯದು ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಹಣೆ ಬರಹ ದೇವರು ಬರೆಯೋದಲ್ಲ, ಅದು ನಾವಾಗಿ ಅದನ್ನು ಬರೆಸ್ಕೊಂಡು ಹೋಗೋದು. ಹಾಗೆ ಆ 4 ದಿವಸ ಉಂಟಲ್ಲ, ಹುಟ್ಟು ಮತ್ತು ಸಾವಿನ ನಡುವೆ ಇರುವಂತಹ 4 ದಿವಸ ನಾವು ಒಳ್ಳೆ ಕೆಲಸ ಮಾಡಿ ಈ ಕಿಶೋರ್ ಕುಮಾರ್ರಂಥ ರೀತಿಯಲ್ಲಿ ಇದ್ದು ನಾವು ಬೆಳೆದು ಇನ್ನೊಬ್ಬರಿಗೆ ಒಂದು ಮಾಡೆಲ್ ಆಗಿ, ಆದರ್ಶರಾಗಿ ನಾವು ಬದುಕಿ ತೋರಿಸಬೇಕು. ಇವತ್ತು ಅವರನ್ನು ನಾವು ನೆನಪಿಸ್ಕೊಳ್ತೀವಿ. ಯಾಕೋಸ್ಕರ? ಅವರು ಮಾಡಿದ ಕಾರ್ಯಕ್ಕೋಸ್ಕರ, ಅವರು ಮಾಡಿರುವಂತಹ ಕೆಲಸಕ್ಕೋಸ್ಕರ ನಾವು ಇವತ್ತು ಅವರನ್ನು ನೆನಪು ಮಾಡಿದ್ವಿ, ಪುಣ್ಯ ಸ್ಮರಣೆ ಮಾಡಿದ್ವಿ. ಅವರನ್ನು ನೆನೆದು ನಾವು ಒಂದೆರಡು ನಿಮಿಷ ನಾವು ಅವರಿಗೆ ನಮನವನ್ನು ಸಲ್ಲಿಸಿದ್ವಿ. ಇದು ನಾವು ಮಾಡಬೇಕು, ಈ ಕೆಲಸ ಮಾಡಬೇಕು. ನಾವು ಸಮಾಜದಲ್ಲಿ ಇದ್ದುಕೊಂಡು ಒಳ್ಳೆ ಕೆಲಸವನ್ನು ಮಾಡಿದರೆ ಮಾತ್ರ ನಾವು ಬಿಟ್ಟು ಹೋದ್ಮೇಲೆ ನಮ್ಮನ್ನು 4 ಜನ ನೆನಪಿಸಿಕೊಳ್ತಾರೆ ಅನ್ನೋದಕ್ಕೆ ದಿವಂಗತ ಕಿಶೋರ್ ಕುಮಾರ್ ಅವರು ಮಾಡಿದಂತಹ ಸಾಧನೆ, ಆ ಕೆಲಸ ಆ ಭಗವಂತನಿಗೆ ಪ್ರೀತಿಯಾಗಿದೆ, ಎಲ್ಲ ಜನರಿಗೂ ಇಷ್ಟ ಆಗಿದೆ. ಎಲ್ಲರೂ ಕೂಡ ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅಂತ ನನಗನ್ನಿಸ್ತು. ಹಾಗಾಗಿ ನೀವೆಲ್ಲರೂ ಈ ಸಮಾಜದ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಬೇಕು. ಸಂಘಟನೆ ಅಂತ ಹೇಳಿದ್ರೆ, ಈಗ ಪ್ರಜ್ವಲ್ ಯುವಕ ಮಂಡಲ ಅಂತ ಹೇಳಿದ್ರೆ ಸಂಘಟನೆ ಅಂತ ಕೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅದು ಕೂಡ 28ನೇ ವರ್ಷದ ವಾರ್ಷಿಕೋತ್ಸವ, ಅಷ್ಟು ಸುಲಭ ಖಂಡಿತ ಇಲ್ಲ. ಒಂದು ಸಣ್ಣ ಕಾರ್ಯಕ್ರಮ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೆ ಬಿಡಿ. ನಮ್ಮ ಮನೆ ಒಳಗಡೆ ನಮ್ಮ ಬದುಕೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಒಂದು ಫ್ಯಾಮಿಲಿ ಇರುತ್ತೆ, ಅಲ್ಲಿ ತಂದೆ ತಾಯಿ, ದೊಡ್ಡಪ್ಪ ದೊಡ್ಡಮ್ಮ, ಅಜ್ಜ ಅಜ್ಜಿ, ಅಕ್ಕ ತಂಗಿ ಎಲ್ಲರೂ ಇರ್ತಾರೆ. ಇವರ ನಡುವೆನೇ ನಮಗೆ ಬದುಕೋದಕ್ಕೆ ಇವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ, ಎಷ್ಟು ಗಲಾಟೆ ಆಗ್ತಾ ಇದೆ. ಯಾರಾದರೂ ನಾವು ಮುಖ ನೋಡಿಕೊಂಡು ಒಂದು 5 ನಿಮಿಷ ಆದರೂ ನಾವು ಮಾತಾಡ್ತಾ ಇದ್ದೀವಾ? ಇಲ್ಲ. ನಾವು ನಮ್ಮದೇ ಲೋಕದಲ್ಲಿ ಇದ್ದೀವಿ. ನಮಗೆ ಕುಟುಂಬ ಕೂಡ ಬೇಡ. ನಾವೆಲ್ಲರೂ ಕೂಡ ಒಬ್ಬಂಟಿ ಆಗಿರಬೇಕು. ನಾವು ಬೇರೆ ಬೇರೆ ಫ್ಯಾಮಿಲಿ, ನಮ್ಮಷ್ಟಕ್ಕೆ ನಾನು, ನನ್ನ ಗಂಡ, ನನ್ನ ಮಕ್ಕಳು ಅಂತ ಹೋಗಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ವಿನಃ ನಾವೆಲ್ಲರೂ ಒಟ್ಟಿಗೆ ಇರಬೇಕು. ಒಟ್ಟಿಗೆ ಇದ್ದಾಗ ನಮಗೆ ಬಲ ಇದೆ, ಶಕ್ತಿ ಇದೆ, ಧೈರ್ಯ ಇದೆ ಅನ್ನೋದನ್ನು
ನಾವು ಯಾರು ಕೂಡ ಯೋಚನೆ ಮಾಡಲ್ಲ, ನಮಗೆ ಫ್ರೀಡಮ್ ಬೇಕು. ಹಾಗಾಗಿ ನಾವು ಒಟ್ಟಿಗೆ ಇರೋಗ್ಲೇ ಎಷ್ಟು ಕಷ್ಟಪಡ್ತೀವಿ. ಅಂಥ ಸಂದರ್ಭದಲ್ಲಿ ಒಂದು ಸಂಘಟನೆಯನ್ನು ಬೆಳೆಸಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಆ ಸಂಘಟನೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ತುಂಬ ಹೊತ್ತು ಬೇಕಾಗಿಲ್ಲ. ಆದರೆ ಆ ಸಂಘಟನೆ ಅಥವಾ ಸಂಸ್ಥೆ ಯಾವುದೇ ಇರಲಿ, ಅದು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಮರ್ಪಣಾ ಭಾವ ಬೇಕು. ಕ್ಷಣ ಕ್ಷಣ ಕೂಡ ಕಣದಲ್ಲೂ ನಾವು ಆ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಮ್ಮನ್ನು ನಾವು ಸಂಪೂರ್ಣವಾಗಿ ನಾವು ಸಮರ್ಪಿಸಿದರೆ ಮಾತ್ರ ಒಂದು ಸಂಘ ಅಥವಾ ಸಂಸ್ಥೆ ಅಥವಾ ಮಂಡಲ ಯಾವುದೇ ಇದ್ರೂ ಕೂಡ ಅದೊಂದು ಒಳ್ಳೆ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಸಂಘಟನೆಯನ್ನು ಇವತ್ತು 28 ವರ್ಷದ ಹಿಂದೆ ಹುಟ್ಟು ಹಾಕಿ ಇವತ್ತು ಕೂಡ ಆ ಸಂಘಟನೆ ಯಶಸ್ವಿಯಾಗಿ ಮುಂದುವರಿತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೊಬ್ಬ ನಾಯಕ ಅಂತ ಇರ್ತಾನೆ. ಆ ನಾಯಕತ್ವದ ಗಾದಿಯನ್ನು ಯಾರು ಹಿಡ್ಕೊಳ್ತಾನೋ ಅವನಿಂದ ಮಾತ್ರ ಸಾಧ್ಯ 10 ಮನೆಯ ಮಕ್ಕಳನ್ನು ಒಂದೇ ತಾಯಿಯ ಮಕ್ಕಳಂತೆ ನೋಡ್ಕೊಳ್ಬೇಕು. ಅಲ್ಲಿ ಪರ ವಿರೋಧಗಳು ಬಂದಾಗ ಅದನ್ನು ಸರಿ ಮಾಡಿಕೊಳ್ಬೇಕು. ಜೊತೆಗೆ ಎಲ್ಲರನ್ನ ಒಟ್ಟಾಗಿ ನೋಡ್ಕೊಂಡು ಹೋಗಬೇಕು. ಹಲವಾರು ಸಮಾಜಮುಖಿ, ಖಂಡಿತ ಇದು ಸಣ್ಣ ಕೆಲಸ ಅಲ್ಲ. ಅಂತಹ ಒಂದು ತಂಡವನ್ನು ಮುನ್ನಡೆಸ್ಕೊಂಡು ಬೇರೆ ಬೇರೆ ಅಧ್ಯಕ್ಷರುಗಳು ಬಂದು ಎಲ್ಲ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡೋದಂತಹ ಈ ಸಂಘಟನೆ ಹೆಸರು ಕೂಡ ತುಂಬ ಚೆನ್ನಾಗಿದೆ, ಪ್ರಜ್ವಲ್ ಯುವಕ ಮಂಡಲ ಅಂತ. ನನಗೆ ತಿಳಿದ ಪ್ರಕಾರ ಪ್ರಜ್ವಲ್ ಅಂತ ಹೇಳಿದರೆ ಪ್ರಕಾಶಿಸೋದು, ಪ್ರಜ್ವಲಿಸುವುದು, ಪ್ರಕಾಶಮಾನವಾಗಿರೋದು, ಪ್ರಕಾಶಮಾನವಾದಂಥ ಜ್ಞಾನ. ಹಾಗೆಯೇ ಇದು ಕೂಡ ಯಾವತ್ತೂ ಅದು ಸೂರ್ಯ ಚಂದ್ರರು ಇರುವ ತನಕ ಕೂಡ ಇದು ಪ್ರಕಾಶಮಾನವಾಗಿ ಹೊಳಿತಾನೇ ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಆ ಒಂದು ಹಿರಿಯರ ಮಾರ್ಗದರ್ಶನ, ಈ ಗೌರವ ಸಲಹೆಗಾರರು ತುಂಬ 3 ಜನರ ಹೆಸರನ್ನು ನೋಡಿದೆ. ಎಲ್ಲರೂ ಕೂಡ ಒಳ್ಳೆ ಎಲ್ಲರೂ ಪ್ರತಿಯೊಂದರಲ್ಲೂ ಕೂಡ ಪಳಗಿದವರೇ ಇರೋದ್ರಿಂದ ಖಂಡಿತ ಈ ಪ್ರಜ್ವಲ್ ಯುವಕ ಮಂಡಲ ಯಾವಾಗಲೂ ಪ್ರಜ್ವಲಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇವತ್ತೊಂದು ಒಳ್ಳೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ, ಪುಸ್ತಕ ವಿತರಣಾ ಕಾರ್ಯಕ್ರಮ ಅಂತ. ನೋಡಿ, ತುಂಬ ಒಳ್ಳೆ ಕಾರ್ಯಕ್ರಮ, ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ಅಂತ. ಇದಕ್ಕೆ ಬೇಕು ಸಂಘಟನೆ, ಇದಕ್ಕೆ ಬೇಕು ಸಂಸ್ಥೆ. ಇದರ ಫಲಾನುಭವಿಗಳು ಎಷ್ಟಿದ್ದಾರೆ ಅಲ್ವಾ? ನಾವು ಅನ್ಕೊಳ್ತೀವಿ ನೋಡಿ, ಸಣ್ಣ ಇರುವಾಗ ನಾವು ಬಾಲ್ಯದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೇವೆ ವಿದ್ಯೆ ಪಡೆಯೋದಕ್ಕೆ. ಆದರೆ ಇವತ್ತಿನ ದಿವಸಗಳಲ್ಲಿ ಮಕ್ಕಳಿಗೆ ವಿದ್ಯೆ ಪಡೆಯೋದಕ್ಕೆ ಅಷ್ಟು ಕಷ್ಟ ಇಲ್ಲ ಅಂತಾದರೂ ಕೂಡ ತುಂಬ ಬಡತನದಲ್ಲಿರುವ ಕುಟುಂಬ ಇದೆ. ಸೊ ಅಂತಹ ಮಕ್ಕಳು ಹೆಚ್ಚಾಗಿ ಇದನ್ನು ಉಪಯೋಗಿಸಿಕೊಳ್ತಾರೆ ಅಂತ ಅಂದ್ಕೊಳ್ತಾನೆ. ನೋಡಿ, ಇವರು ಪುಸ್ತಕ ವಿತರಣೆ ಮಾಡ್ತಾರೆ, ಮಕ್ಕಳು ಆ ಪುಸ್ತಕವನ್ನು ಪಡ್ಕೊಳ್ತಾರೆ. ಸುಮ್ಮನೆ ಕೊಡೋದಲ್ಲ, ಇವ್ರು ಯಾಕೆ ಕೊಡ್ತಾ ಇದ್ದಾರೆ? ಒಂದಷ್ಟು ಓದುವಂತಹ ವಿದ್ಯಾರ್ಥಿಗಳಿಗೆ ಸುಲಭ ಆಗಲಿ, ಅವರಿಗೆ ಕಷ್ಟ ಇದ್ದರೆ ಅವ್ರು ಕಷ್ಟಪಡದೆ ಇಷ್ಟಪಟ್ಟು ತನ್ನ ವಿದ್ಯೆಯನ್ನು ಪಡ್ಕೊಳ್ಳಿ ಅಂತ. ಆದರೆ ಇಲ್ಲಿ ತುಂಬ ಸಂಖ್ಯೆಯಲ್ಲಿ ಮಕ್ಕಳು ಇದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಅವರಿಂದ ನೀವು ಪುಸ್ತಕ ಪಡ್ಕೊಳ್ತಿದ್ದೀರಾ, ನಾಳೆ ನೀವು ಕೂಡ ಅಷ್ಟೇ ಮಕ್ಕಳಿಗೆ, ಅಷ್ಟೇ ಜನರಿಗೆ ನಿಮ್ಮಿಂದ ಕೂಡ ಪುಸ್ತಕವನ್ನು ವಿತರಣೆ ಮಾಡುವಂತಹ ಕೆಲಸ ಆಗಬೇಕು. ಅದನ್ನು ನೀವು ಕಲಿಬೇಕು, ಅದನ್ನು ನೀವು ತಿಳ್ಕೊಳ್ಳಬೇಕು. ಅದು ಹೇಗೆ ಸಾಧ್ಯ? ಇಂತಹ ಕಾರ್ಯಕ್ರಮಗಳಿಗೆ ಬರೋದ್ರಿಂದ ಸಾಧ್ಯ. ಒಂದು 4 ಜನ ಅತಿಥಿಗಳು ಮಾತಾಡೋದನ್ನು ಕೇಳಿದರೆ ಅದರಲ್ಲಿರುವಂತಹ ಒಳ್ಳೆಯ ವಿಚಾರಗಳನ್ನು ನೀವು ಮೈಗೂಡಿಸಿದರೆ ಆ ಕೆಲಸ ಸಾಧ್ಯ. ನಮ್ಗೆ ಗೊತ್ತಿರ್ಬೋದು, ಇವತ್ತು ನಾವು ಹೇಳ್ತೇವೆ ಕಣ್ಣಿಗೆ ಕಾಣುವ ದೇವರು ಅಂತ ಇದ್ದರೆ ಅದು ತಂದೆ ತಾಯಿ ಅಲ್ವಾ? ತಂದೆ ತಾಯಿಯ ಋಣವನ್ನು ನಾವು ಯಾವತ್ತೂ ಸಂದಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಹೀಗೆ ಹೋಗ್ತಾ ಇರುವಾಗ ಯಾವಾಗಲೂ ಒಂದು ಸಲ ನಾನು ಯೂಟ್ಯೂಬಲ್ಲಿ ಒಂದು ಡಾಕ್ಯುಮೆಂಟ್ರಿಯನ್ನು ನೋಡಿದೆ. ಅದರಲ್ಲಿ ಒಂದು ಸಣ್ಣ ಕತೆ ಇತ್ತು. ಏನು ಗೊತ್ತಾ? ಅದು ಒಂದು 5 ವರ್ಷದ ಮಗು ಪ್ರತಿ ದಿವಸ ಕೂಡ ಪ್ರಕೃತಿಯ ಜೊತೆ ಮಾತಾಡ್ತಾ ಇತ್ತಂತೆ. ಪ್ರಕೃತಿ ಅಂದರೆ ತುಂಬ ಇಷ್ಟಪಡ್ತಾ ಇತ್ತು ಆ ಮಗು ಆ ಪ್ರಕೃತಿಯ ಜೊತೆ ಮಾತಾಡ್ತಾ ಪ್ರತಿ ದಿವಸ ಕೂಡ ತನ್ನ ಕಷ್ಟ ಸುಖ. ನೀವು ಅಂದ್ಕೊಳ್ಬೋದು ಪ್ರಕೃತಿ ಜೊತೆ ಹೇಗೆ ಮಾತಾಡೋದು ಅಂತ. ಖಂಡಿತ ಸಾಧ್ಯ. ನಾವು ಯಾವುದೇ ವಿಚಾರದಲ್ಲಿ ತಲ್ಲೀನರಾದಾಗ, ಯಾವುದರ ಜೊತೆ ನಾವು ಹೆಚ್ಚಾಗಿ ಅಂಟಿಕೊಳ್ತೇವೆಯೋ ಆವಾಗ ನಮಗೆ ಅವ್ರ ಜೊತೆ ಮಾತಾಡಿಕೊಳ್ಳುವಂತಹ ಒಂದು ವಿಚಾರಗಳು ಆಗತ್ವೆ, ಗೋಚರ ಆಗತ್ವೆ. ಇವತ್ತು ಎಷ್ಟೋ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಜನ ದೇವರ ಜೊತೆ ಮಾತಾಡ್ತಾರೆ. ಎಷ್ಟೋ ಜನ ನಾವು ಅನ್ಕೊಳ್ಬೋದು ದೇವರು ಹಾಗಾದ್ರೆ ಕಣ್ಣಿಗೆ ಕಾಣ್ತಾರಾ ಅಂತ. ದೇವರು ಕಣ್ಣಿಗೆ ಕಾಣದಿದ್ರು ಅದೊಂದು ಅಗೋಚರವಾದ ಶಕ್ತಿ. ನಾವು ದೇವರನ್ನ ಭಕ್ತಿಯಿಂದ ಬೇಡಿದಾಗ, ತುಂಬ ಶ್ರದ್ಧೆಯಿಂದ ಪರಿಪರಿಯಾಗಿ ಬೇಡ್ಕೊಂಡಾಗ ಖಂಡಿತ ದೇವರು ನಮಗೆ ತಥಾಸ್ತು ಅನ್ನುವಂತಹ ಆ ಒಂದು ಅಶರೀರವಾಣಿ ನಮಗೆ ಕೇಳೋದಂತೂ ಖಂಡಿತ ಸತ್ಯ. ಹಾಗೇನೆ ಈ ಮಗು ದಿವಸಾಗ್ಲೂ ಪ್ರಕೃತಿಯ ಜೊತೆ ಮಾತಾಡ್ತಾ ಇತ್ತು. ಮಾತಾಡ್ತಾ ಒಂದು ಮಾವಿನ ಮರ ಇತ್ತು. ಆ ಮಾವಿನ ಮರದ ಜೊತೆ ತುಂಬ ರಿಲೇಶನ್ಶಿಪ್ ಒಳ್ಳೇದು ಮಾಡಿ ಒಂದು ಬೆಸ್ಟ್ ಫ್ರೆಂಡ್ ಆಗಿ
ಆಗಿ ಆ ಮಾವಿನ ಮರನ ಇಟ್ಕೊಳ್ತು. ಸೊ ಮಗು ಯಾವಾಗಲೂ ಬಂದು ಮಾತಾಡ್ತು. 5 ವರ್ಷದ ಮಗು 10 ವರ್ಷ ಆಯಿತು. ಆಮೇಲೆ ಅದು ವಿದ್ಯಾಭ್ಯಾಸವನ್ನು ಪಡಿತಾ ಇತ್ತು. ಮಗುವಿಗೆ 20 ವರ್ಷ ಆಯಿತು, ಇನ್ನೂ ಕಲಿಬೇಕು ಅನ್ನೋ ಆಸೆ ಆಯಿತು. ಒಂದು ದಿವಸ ಮಾವಿನ ಮರದ ಹತ್ರ ಹೇಳುತ್ತೆ ಅಂತೆ, ಮಾವಿನ ಮರ ನನಗಿನ್ನೂ ಕೂಡ ಕಲಿಬೇಕು, ನನಗೆ ಇಲ್ಲಿ ಕಲಿಯುವಂಥ ವ್ಯವಸ್ಥೆ ಇಲ್ಲ, ನಾನು ಸಿಟಿಗೆ ಹೋಗಿ ಕಲಿಬೇಕು ಅಂತ. ಮಾವಿನ ಮರ ಬೆಸ್ಟ್ ಫ್ರೆಂಡ್ ಆದ ಕಾರಣ ನಿನ್ನ ಕಷ್ಟ ಬೇರೆ ಅಲ್ಲ, ನನ್ನ ಕಷ್ಟ ಬೇರೆ ಇಲ್ಲ, ಖಂಡಿತ ನೀನು ವಿದ್ಯಾಭ್ಯಾಸ ಮುಂದುವರಿಸು. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ, ನೋಡಿ ಈಗ ಸೀಸನ್, ಮಾವಿನ ಹಣ್ಣಾಗುವ ಸೀಸನ್, ನನ್ನಲ್ಲಿರುವಂಥ ಹಣ್ಣುಗಳನ್ನೆಲ್ಲ ಕೊಯ್ದು ನೀನು ಮಾರಾಟ ಮಾಡಿ ಅದರಲ್ಲಿ ಬರುವಂಥ ಹಣವನ್ನು ನಿನ್ನ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸು ಅಂತ ಹೇಳತ್ತಂತೆ. ಸೊ ಹಾಗೇನೆ ಈ ಹುಡುಗ ಏನು ಮಾಡಿದ, ಆ ಮಾವಿನ ಹಣ್ಣನ್ನು ಮಾರಿ ತನ್ನ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂಥ ಹಣವನ್ನು ಒಟ್ಟು ಮಾಡಿ ಅವನು ವಿದ್ಯಾಭ್ಯಾಸ ಮುಂದುವರಿಸ್ತಾನೆ. ಹಾಗೇನೆ ಹೋಯಿತು, 30 ವರ್ಷ ಆಯಿತು ಮಗುವಿಗೆ. ವಾಪಸ್ ಆ ಹುಡುಗ ಬಂದು ಕೇಳ್ತಾನಂತೆ, ನೋಡು ನನ್ನ ವಿದ್ಯಾಭ್ಯಾಸ ಎಲ್ಲ ಆಯಿತು, ಆದರೆ ನನ್ನ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ, ನಾನು ಹೇಗೆ ನನ್ನ ದಿನ ತೆಗೆಯುವುದು, ನಾನು ಹೇಗೆ ಬದುಕುವುದು ಅಂತ ಕೇಳಿದಾಗ ಮಾವಿನ ಮರ ಹೇಳತ್ತಂತೆ, ನನ್ನ ಕೊಂಬೆಗಳನ್ನೆಲ್ಲ ಕಡಿದು ನೀನು ನಿನ್ನ ಮೇಲ್ಛಾವಣಿಗೆ ಉಪಯೋಗಿಸ್ಕೋ, ಆಗ ನಿನ್ನ ಮನೆ ಗಟ್ಟಿಯಾಗುತ್ತೆ ಅಂತ. ಹಾಗಾಗಿ ಅದೇ ರೀತಿ ಆ ಹುಡುಗ ಮಾಡ್ತಾನೆ. ಮತ್ತೆ 10 ವರ್ಷ ಹೋಗುತ್ತೆ, ಅವನಿಗೆ 40 ವರ್ಷ ಆದಾಗ ವಾಪಸ್ ಬರ್ತಾನೆ. ಎಲ್ಲ ಸರಿಯಾಯಿತು, ಈಗ ನನ್ನ ಊರಿಗೆ ನೆರೆ ಬಂದುಬಿಟ್ಟಿದೆ, ನನಗೆ ಈಚೆಯಿಂದ ಆಚೆ ಕಡೆಗೆ ಅಂದರೆ ಆ ಊರಿಗೆ ಇನ್ನೊಂದು ನಾವು ದಾಟಬೇಕು ಅಂತೇಳಿ ನನಗೆ ಹೋಗೋಕ್ಕೆ ಆಗ್ತಾ ಇಲ್ಲ, ನನಗೇನು ಮಾಡಲಿ ಅಂತ ಕೇಳಿದಾಗ ಆ ಮರ ಹೇಳುತ್ತಂತೆ, ಏನು ಗೊತ್ತಾ, ನನ್ನ ಹಣ್ಣನ್ನು ನಿನ್ಗೆ ಕೊಟ್ಟೆ, ನನ್ನ ಕೊಂಬೆಗಳನ್ನು ನಿನ್ಗೆ ಕೊಟ್ಟೆ, ಈಗ ನನ್ನ ಈ ಬೇರಿನ ಮೇಲೆ ಇದೆಲ್ಲ ಅಂದರೆ ಆ ಬೇರು ಬರುತ್ತೆ, ಅದರಿಂದ ಮಣ್ಣು ಇರುತ್ತೆ, ಅಂದರೆ ನೆಲದ ಅಡಿಯಲ್ಲಿರುವಂಥದ್ದು ಬೇರು, ಇದರ ಮೇಲಿರುವಂತಹ ಎಲ್ಲ ಮರನೂ ನೀನು ಕಡ್ದು ಅದನ್ನು ದಿಂಡು ಥರ ಮಾಡಿ ನೀನು ಅದರಲ್ಲಿ ನಡ್ಕೊಂಡು ಹೋಗಿ ಆ ನೆರೆಯನ್ನು ದಾಟಿ ಹೋಗು ಅಂತ. ಆ ಹುಡುಗ ಹಾಗೇ ಮಾಡ್ತಾನೆ. ಇಲ್ಲಿ ಮರದ ಹಣ್ಣು ಹೋಯಿತು, ಕೊಂಬೆ ಹೋಯಿತು, ಮರನೂ ಹೋಯಿತು, ಉಳಿದಿರೋದು ಏನು, ಬೇರು ಮಾತ್ರ. ಆಗ ಅವನು ಆ ಮರ ಹೇಳತ್ತಂತೆ, ಇನ್ನು ನನಗೆ ಉಸಿರಾಡೋದಕ್ಕಷ್ಟೇ ಸಾಧ್ಯ, ನಾನು ಬದುಕಬೇಕು, ಇದನ್ನು ಇನ್ನು ಯಾವತ್ತೂ ನೀನು ಬೇರನ್ನು ಕೇಳಬೇಡ ಅಂತೇಳಿ ತನ್ನಿಂದ ಆಗುವಂಥ ಎಲ್ಲವನ್ನ ಕೊಡ್ತು, ಬೆಸ್ಟ್ ಫ್ರೆಂಡ್ ಆದ ಕಾರಣ. ಅವನಿಗೆ 50 ವರ್ಷ ಆಗುವಾಗ ಮತ್ತೆ ಬರ್ತಾನೆ ಮಾವಿನ ಮರ. ಏನಂತ ಹೇಳಿದ್ರೆ, ನೋಡು ನಾನು ನಿನ್ನ ಜೊತೆ ಮಾತಾಡೋದಕ್ಕೆ ಬಂದಿದ್ದೇನೆ. ಕೂಡಲೇ ಮರ ಹೇಳ್ತಂತೆ, ನೋಡು ನನ್ನಲ್ಲಿ ಇನ್ನು ಏನೂ ಇಲ್ಲ, ಎಲ್ಲನೂ ಹೋಯ್ತು, ನಿನಗೋಸ್ಕರ ನಾನು ದಾರೆ ಎರೆದೆ, ನನ್ನ ಸರ್ವಸ್ವವನ್ನೂ ನಾನು ನಿನ್ಗೆ ಕೊಟ್ಟೆ, ಇನ್ನು ಉಳಿದಿರೋದು ಬೇರು, ನಾನು ಖಂಡಿತ ಇದನ್ನು ಕೊಟ್ಟರೆ ಬದುಕೋಕ್ಕಾಗಲ್ಲ. ಇಲ್ಲ, ನಾನು ನಿನ್ನ ಬೇರನ್ನು ನಿನ್ನನ್ನು ಕೊಲ್ಲೋದಕ್ಕೆ ಬಂದಿಲ್ಲ, ನಿನ್ನನ್ನು ನಾಶ ಮಾಡೋದಕ್ಕೆ ನಾನು ಬಂದಿಲ್ಲ, ನಾನು ಬಂದಿರೋದು ಮಾತಾಡೋದಕ್ಕೆ. ನನಗೆ ವರ್ಷ 50 ಆಯಿತು, ನನ್ನ ವಯಸ್ಸು 50 ಆಯಿತು, ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ಅಂತ. ಇದು ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ನೋಡಿ ಅಲ್ಲಿ ಬೇರು ಅನ್ನುವಂಥದ್ದು ಪೇರೆಂಟ್ಸ್, ತಂದೆ ತಾಯಿ, ಆ ಹುಡುಗ ಮಕ್ಕಳು, ಅಂದರೆ ಆ ಒಂದು ಮಗು. ತನ್ನ ತಂದೆ ತಾಯಿ ತನ್ನ ಮಗುವಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡ್ತಾರೆ, ಹೌದಲ್ವಾ? ತನ್ನ ಸರ್ವಸ್ವವನ್ನು ಕೊಡ್ತಾರೆ. ಏನು ಮಕ್ಕಳು ಕೇಳಿದ್ರು ಕೊಡ್ತಾರೆ, ಹಣ, ಆಸ್ತಿ, ಅಂತಸ್ತು ಪ್ರತಿಯೊಂದನ್ನು ಕೊಡ್ತಾರೆ. ನನ್ನ ಮಗು ಕಷ್ಟಪಡಬಾರ್ದು, ನನ್ನ ಮಗು ಈ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು, ನನ್ನ ಮಗು ಈ ಸಮಾಜದಲ್ಲಿ ಒಂದು ಪ್ರಜೆಯಾಗಿ ಬದುಕಬೇಕು ಅನ್ನೋ ಆಸೆಯಿಂದ ತಂದೆ ತಾಯಿಗಳು ತನ್ನ ಸುಖನ ಒತ್ತೆ ಇಟ್ಟು, ತನ್ನ ಒಂದು ಯಾವುದೇ ಸ್ವಾರ್ಥ ಇಲ್ಲದೆ ಆಸೆ ಆಕಾಂಕ್ಷೆಗಳನ್ನು ಅದುಮಿಟ್ಟು ತನ್ನ ಕನಸನ್ನು ತ್ಯಾಗ ಮಾಡಿ ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ತನ್ನ ಮಕ್ಕಳನ್ನು ಓದಿಸ್ತಾರೆ, ಆಸ್ತಿ ಮಾಡ್ತಾರೆ, ಕೇಳಿದನ್ನು ಕೊಡ್ತಾರೆ. ಆದರೆ ತಂದೆ ತಾಯಿ ಬಯಸೋದು ಏನು ಗೊತ್ತಾ? ಇವತ್ತಿಗೂ ತಂದೆ ತಾಯಿ ಬಯಸೋದು ಮುಪ್ಪಲ್ಲಿ ನನ್ನ ಮಕ್ಕಳು ನನ್ನನ್ನು ನೋಡ್ಕೊಳ್ಳಿ ಅಂತಲ್ಲ, ನನ್ನ ಹುಟ್ಟಿಸಿದ ನನ್ನ ಮಗ ಅಥವಾ ಮಗಳು ನನ್ನ ಮುಪ್ಪಿನ ಸಮಯದಲ್ಲಿ, ನನ್ನ ವಯಸ್ಸಾದ ಸಮಯದಲ್ಲಿ ಒಂದು ಒಳ್ಳೆ 2 ಮಾತನ್ನು ಆಡೋದಕ್ಕಾದ್ರೂ ಜೊತೆಯಲ್ಲಿರಬೇಕು ಅಂತ. ಹಾಗಾಗಿ ಇಲ್ಲಿ ತುಂಬ ಸಂಖ್ಯೆಯ ಮಕ್ಕಳಿದ್ದೀರಿ. ಇವತ್ತು ಯಾವ ತಂದೆ ತಾಯಿ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಬೆಳೆಸಿ ದೊಡ್ಡದು ಮಾಡಿ ಆ ಮಗು ನನ್ನನ್ನು ನೋಡ್ಕೊಳ್ತವೆ ಅನ್ನುವಂತಹ ಆಸೆ ಇವತ್ತಿನ ದಿವಸಗಳಲ್ಲಿ ಯಾವ ತಂದೆ ತಾಯಿನೂ ಇಟ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ಇವತ್ತಿನ ಕಾಲ ಪರಿಸ್ಥಿತಿ ಆ ರೀತಿಯಲ್ಲಿದೆ. ಆದರೆ ಒಂದಂತೂ ಆಸೆ ಖಂಡಿತ ತಂದೆ ತಾಯಿಯಲ್ಲಿ ಇರುತ್ತೆ, ನಾನು ವಯಸ್ಸಾದ ಸಂದರ್ಭದಲ್ಲಿ ನನ್ನ ಮಕ್ಕಳು ನನ್ನ ಜೊತೆಯಲ್ಲಿ ಇರಬೇಕು ಅಂತ. ಹಾಗಾಗಿ ತಮ್ಮ ಮಕ್ಕಳನ್ನು ಹತ್ತಿರದಲ್ಲಿ ಇಟ್ಕೊಂಡು ಬೆಳೆಸಿ, ನಮ್ಮ ಅಕ್ಕಪಕ್ಕದಲ್ಲೇ ಅವರನ್ನು ಕಲಿಸಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿ ಕೆಲಸಕ್ಕೆ ಸೇರಿಸಿ, ಅದು ಬಿಟ್ಟು ಎಲ್ಲೆಲ್ಲೋ ಕಳಿಸಿ ನಮಗೆ ಆ ಮಕ್ಕಳ ಮುಖ ನೋಡುವಂತಹ ಒಂದು ವ್ಯವಸ್ಥೆ ಇಲ್ಲದ ಹಾಗೆ, ಆ ಒಂದು ಗತಿ ಇಲ್ಲದಾಗಿ ಮಾಡುವಂತಹ ಪರಿಸ್ಥಿತಿ ಬರಬಾರ್ದು. ಇದನ್ನು ತಂದೆ ತಾಯಿಗಳು ಅರ್ಥ ಮಾಡಿಕೊಳ್ಬೇಕು, ಮಕ್ಕಳು ಕೂಡ ಅರ್ಥ ಮಾಡಿಕೊಳ್ಬೇಕು. ಯಾವತ್ತೂ ನಾವು ತಂದೆ ತಾಯಿ ಜೊತೆ ಇದ್ದು ಆ ಮಗು ಸಣ್ಣ ಇರುವಾಗ ನೋಡಿ
ಅಪ್ಪನೇ ನನ್ನ ಪ್ರಪಂಚ, ಅಪ್ಪನೇ ಎಲ್ಲ ಅಂತ ಎಷ್ಟು ಚೆನ್ನಾಗಿ ತಂದೆ ತಾಯಿಯ ಆ ಒಂದು ಏನು ಕಿರು ಬೆರಳನ್ನು ಹಿಡ್ಕೊಂಡು ತಂದೆ ತಾಯಿ ನಡ್ಕೊಂಡು ಹೋಗ್ತಾ ಇರುವಾಗ ನಮ್ಗೆ ಗೊತ್ತಿಲ್ಲ ನೋಡಿ. ನನ್ನ ತಂದೆ ತಾಯಿ ಇಷ್ಟು ಚೆನ್ನಾಗಿ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಹಾಗೆಯೇ ನಾವು ಯಾವಾಗ ಸಣ್ಣ ಪ್ರಾಯದಲ್ಲಿ ತಂದೆ ತಾಯಿಯ ಆಸರೆಯನ್ನು ಪಡ್ಕೊಳ್ತೇವೆಯೋ ಹಾಗೆಯೇ ನಾವು ಬೆಳೆದು ದೊಡ್ಡವರಾದಾಗ ನಮ್ಮ ಆಸರೆಯನ್ನು ತಂದೆ ತಾಯಿಗಳು ಪಡ್ಕೊಳ್ತಾರೆ. ಈ ಮಾತನ್ನು, ಈ ಒಂದು ಭಾವನಾತ್ಮಕವಾದ ಸನ್ನಿವೇಶವನ್ನು, ಈ ಒಂದು ಭಾವನಾತ್ಮಕವಾದ ವಿಚಾರವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ವಿದ್ಯೆ ಬುದ್ಧಿಯನ್ನು ಪಡ್ಕೊಂಡು ಸಾಧ್ಯವಾದರೆ ತಾವು ದುಡಿದಂತಹ ಒಂದು ಪಾಲು ಹಣವನ್ನು ಈ ಸಮಾಜಕ್ಕೋಸ್ಕರ ಧಾರೆ ಎರೆದರೆ ಇವತ್ತು ಇಂತಹ ಸಾವಿರ ಕಿಶೋರಣ್ಣನವರು ಹುಟ್ಟಲಿಕ್ಕೆ ಸಾಧ್ಯ. ಆ ಎಲ್ಲ ಒಂದು ಕಾರ್ಖಾನೆ ಇದ್ದ ಹಾಗೆ, ಸಂಘ ಸಂಸ್ಥೆ ಅಂತ ಹೇಳಿದ್ರೆ ಒಂದು ಕಾರ್ಖಾನೆ ಇದ್ದ ಹಾಗೆ ಅದೆಷ್ಟೋ ಯುವಕರನ್ನು ಬಲಿಷ್ಠರನ್ನಾಗಿ ಮಾಡಿ ಎಷ್ಟೋ ಯುವಕರಿಂದ ಈ ಸಮಾಜಕ್ಕೆ ಬೇಕಾಗುವಂತಹ ಕಾರ್ಯವನ್ನು ಮಾಡುವಂತಹ ಕೆಲಸ ಆಗೋದಕ್ಕೆ ಸಾಧ್ಯ. ಇನ್ನೂ ಹೆಚ್ಚು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ನನಗೂ ಕೂಡ ತಡ ಆಗ್ತಾ ಇದೆ. ಹಾಗಾಗಿ ನಾನು ಇಷ್ಟೇ ಹೇಳೋದು ಬಂಧುಗಳೇ, ನಮ್ಮ ಊರು, ನಮ್ಮ ಸಮಾಜ, ನಮ್ಮ ಜನ, ನಮ್ಮ ಬದುಕು, ನಮ್ಮ ಜೀವನ ಅಂತ ಬಂದಾಗ ನಾವು ಎಲ್ಲರಿಗೂ ಸಹಕಾರಿ ಮನೋಭಾವನೆಯನ್ನು ಹೊಂದಬೇಕು. ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು. ಆನಂತರ ನಮ್ಮ ಜೊತೆಯಲ್ಲಿ ಇರುವವರನ್ನು ಎಲ್ಲರನ್ನ ಪ್ರೀತಿಸಿ ಸೌಹಾರ್ದತೆಯಿಂದ ಬದುಕನ್ನು ಬದುಕಲಿಕ್ಕೆ ಕಲಿಬೇಕು. ನಮ್ಮ ಮಕ್ಕಳಿಗೆ ಹಿಂದಿನ ಹೇಗೆ ತಂದೆ ತಾಯಿಗಳು, ಹಿಂದೆ ಹೇಗೆ ನಮ್ಮ ಅಜ್ಜ ಅಜ್ಜಿಗಳು ಬುದ್ಧಿ ಹೇಳ್ತಾ ಇದ್ರು, ಯಾವ ರೀತಿಯ ಸಂಸ್ಕಾರಯುತವಾದ ಶಿಕ್ಷಣವನ್ನು ಶಾಲೆಯಲ್ಲಿ ಕೊಡ್ತಾ ಇದ್ರು, ಅಂತಹ ಶಿಕ್ಷಣ ಜೊತೆಯಲ್ಲಿ ಮನೆಯಲ್ಲಿ ಕೊಡುವಂತಹ ಸಂಸ್ಕಾರಯುತವಾದ ಶಿಕ್ಷಣ ಸಿಕ್ಕಿತು ಅಂತಾದರೆ ನಮ್ಮ ಮಕ್ಕಳು ಎಲ್ಲಿ ಹೋಗಿ ಮುಟ್ಟೋದಕ್ಕೂ ಕೂಡ ಸಾಧ್ಯ. ಯಾವುದೇ ಒಂದು ಅಡೆತಡೆ ಘಟನೆಗಳು ಅಥವಾ ತೊಂದರೆಗಳು, ವಿಘ್ನಗಳು ಏನು ಬಂದರೂ ಕೂಡ ಒಬ್ಬಂಟಿಯಾಗಿ ಯಾವ ಮಗು ಅದನ್ನು ಮೆಟ್ಟಿ ನಿಂತು ಎದುರಿಸಲಿಕ್ಕೆ ಯಾವಾಗ ಅವನು ಒಂದು ಶಕ್ತಿಶಾಲಿ ಆಗ್ತಾನೋ ಆವಾಗ ಮಾತ್ರ ಸಾಧ್ಯ. ನಾವು ಒಂದು ನಾವು ಅಂದ್ಕೊಳ್ಬೇಕು ನನ್ನ ಮಗುವಿಗೆ ಒಳ್ಳೆ ಸಂಸ್ಕಾರಯುತವಾದ ಶಿಕ್ಷಣ ಸಿಕ್ಕಿದೆ ಅಂತ. ಪುಸ್ತಕದ ಬದನೆಕಾಯಿಯಲ್ಲಿ ಯಾವತ್ತೂ ನಾವು ನಮ್ಮ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಮಗೆ ಬದುಕು ಹೇಳಿಕೊಟ್ಟಂತಹ ಪಾಠ, ಬದುಕಿನಲ್ಲಿ ಸಿಗುವಂತಹ ಪಾಠದ ನಡುವೆ ಇದು ಯಾವುದು ಕೂಡ ಅಲ್ಲ. ಮಾರ್ಕ್ಸ್ ಬೇಕು, ಕೆಲಸ ಬೇಕು, ಡಿಗ್ರಿ ಬೇಕು, ಎಲ್ಲ ಬೇಕು. ಅದರ ಜೊತೆಗೆ ಮನೆಯಲ್ಲಿ ಶಾಲೆಯಲ್ಲಿ ಸಿಗುವಂತಹ ಸಂಸ್ಕಾರಯುತವಾದ ಶಿಕ್ಷಣವೂ ಕೂಡ ಅಷ್ಟೇ ಬೇಕು. ಜೊತೆಗೆ ಮನೆಯಲ್ಲಿ ಹಿರಿಯರು ಅಜ್ಜ ಅಜ್ಜಿಗಳು ಹೇಳಿಕೊಡುವಂತಹ ಅದೆಷ್ಟೋ ವೀರ ಪುರುಷರ ಕಥೆಗಳು, ಗ್ರಂಥ ಸಾಹಿತ್ಯಗಳು ಎಲ್ಲವೂ ಬೇಕು. ಹೀಗಾದಾಗ ಮಾತ್ರ ನಾವು ಬದುಕು ಅಥವಾ ಆ ಬದುಕಿನ ಒಂದು ಜೀವನ ಏನಿದೆ ನಮ್ಮಲ್ಲಿ, ಆ ಬದುಕು ಏನಿದೆ ಅದರಲ್ಲಿ ನಾವು ಯಶಸ್ವಿ ಆಗೋದಕ್ಕೆ ಸಾಧ್ಯ. ನಾವು ಸಾಧನೆಯನ್ನು ಮಾಡಿದೆವು ಅಂತ ಹೇಳಿದ್ರೆ ಸಾಧ್ಯ. ಆಮೇಲೆ ಈ ಲೋಕವನ್ನು ನಾವು ಯಾವಾಗ ಬಿಟ್ಟು ಹೋಗ್ತೇವೋ, ಒಂದು 4 ಜನ ಕಿಶೋರಣ್ಣನ ರೀತಿಯಲ್ಲಿ ನಮ್ಮ ಹೆಸರನ್ನು ಹೇಳಿ, ಒಳ್ಳೆಯ ಕೆಲಸದಲ್ಲಿ ನಮ್ಮ ಹೆಸರನ್ನು ಹೇಳಿ, ಇನ್ನೊಂದಷ್ಟು 4 ಜನರಿಗೆ, ಇನ್ನಷ್ಟು 4 ಮಕ್ಕಳಿಗೆ ಅದನ್ನು ಆದರ್ಶವಾಗಿರುವಂಥ ಆ ವ್ಯವಸ್ಥೆಯನ್ನು ನಾವು ತಂದು ನಿಲ್ಲಿಸಬೇಕು. ಹಾಗಾಗಿ ನಾನು ಇಷ್ಟೇ ಹೇಳೋದು, ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಜೀವನ ಮಾಡಿ, ಪ್ರೀತಿಯಿಂದ ಜೀವನ ಮಾಡಿ. ಬದುಕು ಅನ್ನುವಂಥದ್ದು ಕ್ಷಣಿಕ. ನಾನಾಗಲೇ ಹೇಳಿದೆ, ಏನೂ ಇಲ್ಲ ಬದುಕಲ್ಲಿ, ಎಲ್ಲ ಒಳ್ಳೆಯದಾಗಲಿ. ಈ ಯುವಕ ಮಂಡಲ ಇನ್ನಷ್ಟು ವರ್ಷಗಳ ಕಾಲ, ಸಾವಿರ ವರ್ಷಗಳ ಕಾಲ ಈ ಒಳ್ಳೆ ಕೆಲಸವನ್ನು ಮಾಡುವಂತಾಗಲಿ. ಪ್ರಜ್ವಲ್ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡ ಈ ಸಂಸ್ಥೆ ಅಜರಾಮರವಾಗಿರಲಿ, ಜೊತೆಗೆ ಸಾವಿರಾರು ವರ್ಷ ಪ್ರಕಾಶಮಾನವಾಗಿ ಬೆಳಗಲಿ, ಪ್ರಜ್ವಲಿಸ್ತಾ ಇರಲಿ ಅಂತ ಹೇಳ್ತಾ ನನ್ನ 2 ಮಾತಿಗೆ ನಾನು ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.